ಹೇ ಗೈಸ್, ನಾನು ನಿಮ್ಮ ತೇಜಸ್. ಎಲ್ಲರಿಗೂ ಸ್ವಾಗತ ನನ್ನ ಟೆಕ್ ಇನ್ ಕರ್ನಾಟಕ ಚಾನೆಲ್ಗೆ. ಸೊ ಗೈಸ್, ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೋಸ್ಕರ ಇವತ್ತು ಒಂದು ಹೊಸ ಪ್ರಾಡಕ್ಟ್ ತಂದಿದ್ದೀನಿ. ಅದು ಹೈಯರ್ ಅವರದು. ಸೊ ರೆಫ್ರಿಜರೇಟರ್, ಸೊ ಸಿಂಗಲ್ ಡೋರ್ದು. ಸೊ ನಿಮ್ಮ ಮುಂದೆ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಗೈಸ್, ರಿವ್ಯೂ ಮಾಡೋಣ ಯಾವ ತರ ಇರುತ್ತೆ. ಇನ್ ಮೊದಲನೇದಾಗಿ ಔಟ್ಲುಕ್ ಬಂದ್ಬಿಟ್ಟು ಈ ತರ ಇರುತ್ತೆ. ಸಿಂಗಲ್ ಡೋರ್ ರೆಫ್ರಿಜರೇಟರ್ 190 ಲೀಟರ್ಸ್ ಹೊಂದಿರುವಂತಹ ಪ್ರಾಡಕ್ಟ್ ಇದು. ಗೈಸ್, ಫ್ರಿಡ್ಜ್ ನ ಓಪನ್ ಮಾಡಿದ್ರೆ ಸೊ ನಿಮ್ಗೆ ಈ ತರ ವ್ಯೂ ಕಾಣುತ್ತೆ. ಸೊ ಮೊದಲನೇದಾಗಿ ಫ್ರೀಜರ್ ಕೊಟ್ಟಿದ್ದಾರೆ, ಹಾಗೆ ಮಿಲ್ಕ್ ಟ್ರೇಸ್ ಇದೆ. ಸೊ ಪ್ಲಸ್ 3 ಟ್ರೇಸ್ ಕೊಟ್ಟಿದ್ದಾರೆ, ಹಾಗೆ ಒಂದು ವೆಜಿಟೇಬಲ್ ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಗಾಯ್ಸ್, ಇನ್ನ ರೈಟ್ ಸೈಡ್ ಬಂತು ಅಂತ ಅಂದ್ರೆ ನಾರ್ಮಲ್ ಆಗಿ ಟ್ರೇಸ್ ಇದೆ, ಹಾಗೆ ಕಾಸ್ಮೆಟಿಕ್ಸ್ ಇಟ್ಕೋಬಹುದು, ಮೆಡಿಸಿನ್ಸ್ ಇಟ್ಕೊಬಹುದು, ಪ್ಲಸ್ ಮಸಾಲೆ ಬಾಟಲ್ ಆಗಿರ್ಬೋದು, ಹಾಗೆ 2 ಲೀಟರ್ಸ್ ಬಾಟಲ್ ಇಟ್ಕೊಳ್ಳುವಂತ ಎಫಿಷಿಯನ್ಸಿ ಆದಂತ ಪ್ಲೇಸಸ್ ಕೊಟ್ಟಿದ್ದಾರೆ. ಗಾಯ್ಸ್, ಇನ್ ಫ್ರೀಜರ್ ಬಗ್ಗೆ ನೋಡೋದಾದ್ರೆ ಮ್ಯಾನ್ಯುಯಲ್ ಡಿಫ್ರೋಸ್ಟ್ ಆಗಿರುತ್ತೆ. ಸೀಸನಲ್ ವೈಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಚೇಂಜ್ ಮಾಡ್ಕೊಬಹುದು, ಮಾನ್ಸೂನ್, ಸಮ್ಮರ್, ವಿಂಟರ್ ಸೀಸನ್ ಅಂತ ಹೇಳ್ಬಿಟ್ಟು. ಗೈಸ್, ಇನ್ ಫ್ರೀಜರ್ ಒಳಗಡೆ ನೋಡೋದಾದ್ರೆ ಸೊ ಸ್ಪೇಷಿಯಸ್ ಆಗಿ ಜಾಗ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ರೆಫ್ರಿಜರೇಟರ್ ಬ್ಯಾಕ್ ಲುಕ್ ಬಂದ್ಬಿಟ್ಟು ಈ ತರ ಇರುತ್ತೆ. ಹಾಗೆ ಫ್ರೀಜರ್ ಒಂದು ಟ್ರೇ ಕೂಡ ಕೊಟ್ಟಿರ್ತಾರೆ, ಸೊ ವಾಟರ್ ಫ್ಲೋ ಆಗೋಕೆ. ರೆಫ್ರಿಜರೇಟರ್ ಕಂಪ್ರೆಸರ್ ಬಗ್ಗೆ ಮಾತಾಡೋದಾದ್ರೆ ಸೊ 10 ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ, ಹಾಗೆ ರೆಫ್ರಿಜರೇಟರ್ ಗೆ 1 ಇಯರ್ ವ್ಯಾರಂಟಿ. ಇನ್ ಪವರ್ ಸೇವಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ 5 ಸ್ಟಾರ್ ರೇಟಿಂಗ್ ಹೊಂದಿರುವಂತ. ಗೈಸ್, ಯಾರಿಗೆಲ್ಲ ಈ ಪ್ರಾಡಕ್ಟ್ ಇಷ್ಟ ಆಗಿದೆಯೋ ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ ಲಿಂಕ್ ಅಂತ ಮೆನ್ಷನ್ ಮಾಡಿ, ಖಂಡಿತ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಸೊ ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ರೀತಿ ನಿಮ್ಗೆ ಹೊಸ ಹೊಸ ಕಂಟೆಂಟ್ ಸಿಗ್ತಾ ಇರುತ್ತೆ. ಹಾಗೆ ನಿಮ್ಗೆ ಹೊಸ ಹೊಸ ವಿಡಿಯೋಸ್ ನಾನು ತರ್ತಾ ಇರ್ತೀನಿ. ಸೊ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ನಿಮ್ಗೆ ಯಾವ್ದಾರ ಪ್ರಾಡಕ್ಟ್ ಏನಾದ್ರು ಇಷ್ಟ ಆಗಿದ್ರೆ ಸೊ ಅದ್ರದ್ದು ರಿವ್ಯೂ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಾನು ನಿಮ್ಗೆ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.